ಹಲೋ ನಮಸ್ತೆ ಎಲ್ಲರಿಗೂ ಸವಿಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವಾಗ ಹೊರಗಡೆ ನೋಡಿದರೆ ಅಯ್ಯೋ ಶಿವ ಅನ್ನುವಷ್ಟು ಬಿಸಿಲು. ಸೊ ಇಂಥ ಬಿಸಿಲಿಗೆ ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೆಯದು. ಆ ಥರ ಒಂದು ಕಲರ್ಫುಲ್ ರೆಸಿಪಿ ಮಾಡಿ ತೋರಿಸ್ತೀನಿ ಬನ್ನಿ ನಾನು ಇವಾಗ. ಸೊ ನಿಮಗೆ ನೋಡಿದ ತಕ್ಷಣ ಇಂಗ್ರೀಡಿಯೆಂಟ್ಸ್ ನೋಡಿದ ತಕ್ಷಣ ಗೊತ್ತಾಗ್ತಿರ್ಬೋದು ಇದು ಮೊಸರು ಅವಲಕ್ಕಿ ಅಂತ. ಕರೆಕ್ಟು, ನೀವು ಅಂದ್ಕೊತಿರೋದು. ನಾನು ಮಾಡ್ತಿರೋದು ಮೊಸರು ಅವಲಕ್ಕಿ. ಸೊ ಮೊಸರು ಅವಲಕ್ಕಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇದು ಗಟ್ಟಿ ಅವಲಕ್ಕಿ, ಈ ಸೈಡ್ ಬೆಂಗಳೂರು ಸೈಡ್ ಸಿಗುತ್ತಲ್ಲ ಆ ಅವಲಕ್ಕಿ ತೊಗೊಂಡಿದ್ದೀನಿ, 1 ಕಪ್ ಆಗುವಷ್ಟು. ಅದ್ರ ಜೊತೆಗೆ ಒಂದು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿನ ಈ ಥರ ಚಿಕ್ಕ ಸ್ಲೈಸ್ಗಳಾಗಿ ಮಾಡಿಟ್ಕೋಬೇಕು. ಆಮೇಲೆ ಕರಿಬೇವು, 1-2 ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ. ಅದ್ರ ಜೊತೆಗೆ ದ್ರಾಕ್ಷಿನ ಈ ಥರ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ದಾಳಿಂಬೆ. ಸೊ ಮೊಸರು 1 ಕಪ್ಪಲ್ಲಿ ಹಾಕಿಟ್ಕೊಂಡಿದ್ದೀನಿ. ಎಷ್ಟು ಹಿಡಿಯುತ್ತಲ್ಲ ಅಷ್ಟು ಮೊಸರು ಹಾಕೋಣ. ಇವಾಗ ಬನ್ನಿ, ಅವಲಕ್ಕಿನ ಇದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಏನು ಮಾಡಬೇಕು, ಒಂದು 2 to 3 ಟೈಮ್ಸು ನೀರಲ್ಲಿ ವಾಶ್ ಮಾಡಿಬಿಟ್ಟು ನೋಡಿ, ಇವಾಗ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ವಾಶ್ ಮಾಡ್ಕೊಂಬಿಟ್ಟು ಇದಕ್ಕೆ ಇವಾಗ 1-2 ಗ್ಲಾಸ್ ಆಗೋಷ್ಟು ನೀರು ಹಾಕಿಬಿಟ್ಟು, ಇದು ಗಟ್ಟಿ ಅವಲಕ್ಕಿ ಇರೋದ್ರಿಂದ ಇದನ್ನು ಒಂದು 20 ಮಿನಿಟ್ಸ್ ನೆನೆಸ್ಬೇಕು ನಾವು ಇವಾಗ. ಸೊ 1.5 ಗ್ಲಾಸ್ ನೀರು ಹಾಕ್ತಿದ್ದೀನಿ ನಾನು ಇವಾಗ. ಇದಕ್ಕೆ 1.5 ಗ್ಲಾಸ್ ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 20 ಮಿನಿಟ್ಸು ನೆನೆಸಕ್ಕೆ ಬಿಡಿ ಇದನ್ನು. ಸೊ ಇವಾಗ 20 ಮಿನಿಟ್ಸ್ ಆಗಿದೆ. ಇವಾಗ ಓಪನ್ ಮಾಡ್ತೀನಿ ನೋಡಿ. ಈ ಥರ ಸಾಫ್ಟಾಗಿ ನೆನೆದಿರಬೇಕು. ನೆನೆದಾದ್ಮೇಲೆ ಇದು ನೀರೆಲ್ಲ ಡಿಸ್ಕಾರ್ಡ್ ಮಾಡಬೇಕು. ನೀರೆಲ್ಲ ತೆಗೆದುಬಿಟ್ಟು ನೋಡಿ, ನೀರೆಲ್ಲ ಪೂರ್ತಿ ತೆಗೆದುಬಿಟ್ಟು ಇದಕ್ಕೆ ಇವಾಗ ಮೊಸರು ಹಾಕಬೇಕು. ನಾನೊಂದು 5 to 6 ಟೇಬಲ್ ಸ್ಪೂನ್ ಹಾಕಿ ನೋಡ್ತೀನಿ ಇವಾಗ ಒಂದು ಸತಿ. ಆಮೇಲೆ ಇದೊಂಚೂರು ತೆಳ್ಳಗೆ ಇರಬೇಕು. ಒಂದು ಸ್ವಲ್ಪ ಜಾಸ್ತಿ ಮೊಸರು ಹಾಕಿಬಿಟ್ಟು ಕಲಸಿಡಬೇಕು. ಯಾಕಂದರೆ ಅದು ಆಮೇಲೆ ಒಂದು ಸತಿ ಅಬ್ಸಾರ್ಬ್ ಮಾಡಿಬಿಟ್ಟು ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಇವಾಗ ನನಗೆ ಇನ್ನೊಂದು ಚೂರು ಕಡಿಮೆ ಅನ್ನಿಸ್ತಿದೆ ಮೊಸರು. ಸೊ ಅದಕ್ಕೆ ಇವಾಗ ಇನ್ನೊಂದು 2 ಚಮಚ ಹಾಕಿಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡ್ತಿದ್ದೀನಿ. ಈ ಥರ ಆಗಬೇಕು, ಒಂಚೂರು ತೆಳ್ಳಗೆ ಇರಲಿ ಇದು. ಸೊ ಇದಕ್ಕೆ ಇವಾಗ 1 ಚಮಚ ಆಗುವಷ್ಟು ಸಾಲ್ಟ್ ಹಾಕ್ತಿದ್ದೀನಿ ನಾನು. ನಿಮ್ಮ ರುಚಿಗೆ ತಕ್ಕಂಗೆ ನೋಡ್ಕೊಂಬಿಟ್ಟು ಸಾಲ್ಟ್ ಹಾಕಿ. ಸೊ ಸಾಲ್ಟ್ ಹಾಕಿಬಿಟ್ಟು ಇದನ್ನು ಪಕ್ಕಕ್ಕೆ ಇಡೋಣ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಮೊಸರು ಅವಲಕ್ಕಿಗೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿಬಿಟ್ಟು ಒಂದು 1/4 ಚಮಚ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ ಒಂದು ಸತಿ ಫ್ರೈ ಆದಮೇಲೆ ಒಂದು 1/4 ಚಮಚ ಆಗುವಷ್ಟು ಉದ್ದಿನಬೇಳೆ, ಸೊ 2 ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ಹಸಿಮೆಣಸಿನ್ಕಾಯಿ, ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಸಿಮೆಣಸಿನ್ಕಾಯಿನೂ ಹಾಕ್ಬಿಟ್ಟು ಒಂದು 10 ಸೆಕೆಂಡ್ ಈ ಥರ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಬೆಳ್ಳುಳ್ಳಿನೂ ಏನು ಈ ಥರ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಚಿಕ್ಕದಾಗಿ ಅದನ್ನು ಹಾಕಬೇಕು. ಇವಾಗ ಒಗ್ಗರಣೆಗೆ 1-2 ಒಣ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿಬಿಟ್ಟು ಇವಾಗ ಕರಿಬೇವು ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ, ಇವಾಗ ಅದೆಲ್ಲ ಒಗ್ಗರಣೆನ ಸೈಡಿಗೆ ಸರಿಸ್ಬಿಟ್ಟು ಒಂಚೂರು ಎಣ್ಣೆ ಸೆಂಟ್ರಲ್ಲಿ ಬಿಟ್ಕೊಂಡ್ಬಿಟ್ಟು ಅದಕ್ಕೆ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ತಿದ್ದೀನಿ ನೋಡಿ. ಜೀರಿಗೆ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ಒಂದು 1/4 ಚಮಚ ಹಾಕಿ ಸಾಕು ಸಾಸಿವೆ ಜೀರಿಗೆ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಟ್ಕೋಬೇಕು. ಅದೊಂಚೂರು ತಣ್ಣಗಾಗಕ್ಕೆ ಬಿಡಬೇಕು. ಅದು ತಣ್ಣಗಾಗೋವರೆಗೂ ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಗ್ರೇಪ್ಸ್ ಹಾಕಬೇಕು. ಗ್ರೇಪ್ಸ್ ಹಾಕಿದ ತಕ್ಷಣ ಇದು ದಾಳಿಂಬೆ, ಇದು ಜಾಸ್ತಿ ಅನ್ನಿಸ್ತು ನನಗೆ, ಅದಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಅದರಲ್ಲೇ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ, ಅಷ್ಟರಲ್ಲಿ ಅದು ಒಗ್ಗರಣೆನೂ ತಣ್ಣಗಾಗಿದೆ. ಸೊ ಇದನ್ನಿವಾಗ ಕಲಸಿಟ್ಟಿರೋ ಮೊಸರು ಅವಲಕ್ಕಿಗೆ ಹಾಕಬೇಕು. ಒಗ್ಗರಣೆ ಹಾಕಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಬಿಟ್ರೆ ಮುಗೀತು. ಇಷ್ಟೇ ಸಿಂಪಲ್ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ನೀವು ಟೇಸ್ಟ್ ನೋಡ್ಕೊಂಬಿಟ್ಟು ಇನ್ನೊಂಚೂರು ಸಾಲ್ಟ್ ಹಾಕ್ಕೋಬೋದು. ನನಗೆಲ್ಲ ಕರೆಕ್ಟ್ ಅನ್ನಿಸ್ತು, ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿಲ್ಲ. ಬನ್ನಿ ಇವಾಗ ಸರ್ವ್ ಮಾಡೋಣ. ನೋಡಿ, ಇದನ್ನು ಬೇಕಿದ್ರೆ ನೀವು ಫ್ರಿಜ್ಜಲ್ಲಿ ಒಂದು 1/2 ಅವರ್ ಇಟ್ಕೊಂಡ್ಬಿಟ್ಟು ಕೋಲ್ಡ್ ಮಾಡಿಕೊಂಡು ತಿನ್ಬೋದು. ನಾನೇನು ಫ್ರಿಜ್ಜಲ್ಲಿ ಇಡ್ತಿಲ್ಲ, ಹಾಗೆ ತಿಂತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿರುತ್ತಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದೆಲ್ಲ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ. ಸೊ ಇಂಥ ಈ ಬೇಸಿಗೆಯಲ್ಲಿ ಅಟ್ಲೀಸ್ಟ್ ಮಧ್ಯಾಹ್ನಕ್ಕಾದರೂ ಒಂದು ಮೀಲ್ ಈ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು.
ನೀವು ಒಂದು ಸತಿ ಟ್ರೈ ಮಾಡಿ ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.